Hi guys, welcome back to Pallavi Gowda YouTube channel. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಕಸಿನ್ ಬರ್ಡೇ ಇದೆ, ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀವಿ. ಅವಳ ಬರ್ಡೇ ಇರೋದು ಬುಧವಾರ ಇದೆ. ನಾವು ಇವತ್ತೇ ಹೋಗ್ತಾ ಇದ್ದೀವಿ, ಯಾಕಂದರೆ ಅವಳು ಬುಧವಾರ ಇರಲ್ಲ, ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ. ಅದಕ್ಕೆ ನಾವು ಇವತ್ತು ಕೇಕ್ ಕಟ್ ಮಾಡಿಸಿ ಬರೋಣ ಅಂತ ನಾನು ಮತ್ತು ನಮ್ಮ ಕಸಿನ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಕೇಕ್ ತೊಗೊಂಡು ಹೋಗಬೇಕು. ಇವಾಗ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ, ಪೂಜೆ ಮಾಡಾದ್ಮೇಲೆ ಹೋಗ್ತೀವಿ. ಇವಾಗ ಪೂಜೆ ಎಲ್ಲ ಮಾಡಾಯ್ತು, ಇವಾಗ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಕ್ಕ. ಬನ್ನಿ ಹೋಗೋಣ. ಇವಾಗ ನಾವು ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ, ಯಾಕಂದರೆ ನಮ್ಮ ಮಕ್ಕಳೆಲ್ಲ ಬರ್ತೀವಿ ಅಂತ ಅಂದಿದ್ದು. ಹಾಗಾಗಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ನಮ್ಮ ಆಂಟಿ ಮನೆಗೆ ಹೋಗಿದ್ವಿ. ಅದೆಲ್ಲ ಊಟ ಮಾಡಿಕೊಂಡು ಹಂಗೆ ಮಾತಾಡ್ಕೊತಿದ್ವಿ ಆಚೆ ಕಡೆ. ಬ್ಯಾಂಗ್ಳೂರಿಂದ ನಮ್ಮ ಸುಚ್ಚಿ ಅಕ್ಕ ಕೂಡ ಬಂದಿದ್ದು. ನಿಸು ಅಕ್ಕ ಬಂದು 1 ವೀಕ್ ಆಗಿತ್ತು, ಇವ್ರು ಬಂದು 3 ಡೇಸ್ ಆಗಿತ್ತು. ಹಾಗಾಗಿ ನಿಸುಗೆ ಹೋಗ್ತಾ ಇರೋದು ಗೊತ್ತಿರಲಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಊಟ ಮಾಡಿಬಿಟ್ಟು ಕೂತಿದ್ದೀವಿ ಹಂಗೆ. ನೋಡಿ ಇವಳು ನಮ್ಮ ಅಕ್ಕ ಸುಚ್ಚಿ ಅಕ್ಕ, ನೋಡಿರ್ಬೋದು ಇವಳನ್ನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಪಲ್ಲುಗೌಡ ಯೂಟ್ಯೂಬ್ ಚಾನಲ್. ಹೇಳಿ ಏನಾದರೂ. ಏನು ಹೇಳಿ, ಬೆಂಗಳೂರಿಂದ ಒಂದು 3 ದಿನದಲ್ಲಿ ಬಂದಿದ್ದಾಳೆ. ಕೇಳಿ ಏನು ಸಮಾಚಾರ ಇವಳ್ದು ಅಂತ. ಹಿಂಗೆ ಯೂಟ್ಯೂಬ್ ಚಾನಲ್ ಎಲ್ಲರೂ ನಮ್ಮ ಪಲ್ಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಚೆನ್ನಾಗಿ ಬೆಳೀಲಿ ನಮ್ಮ ಪಲ್ಲು. ಇನ್ನೇನಿದೆ, ಅಷ್ಟೇ, ಚೆನ್ನಾಗಿರು. ಓಕೆ, ಥ್ಯಾಂಕ್ ಯು ಗೈಸ್. ಇವಾಗ ಹೋಗ್ತಾ ಇದ್ದೀವಿ, ಈ ಬೈಕಲ್ಲೋ ಇಬ್ಬರು ಹೋಗ್ತಿದ್ದೀವಿ, ಈ ಬೈಕಲ್ಲಿ ಇಬ್ಬರು ಬರ್ತಾ ಇದ್ದಾರೆ. ಬನ್ನಿ ಹೋಗೋಣ. ಗೈಸ್ ಇವಾಗ ನಮ್ಮ ನಿಸು ಅಕ್ಕವ್ರ ಮನೆಗೆ ಬಂದ್ವಿ. ಅಲ್ಲೇ ಆನ್ ದ ವೇ ಬರಬೇಕಾದ್ರೆ ಕೇಕ್ ತೊಗೊಂಡು ಬಂದ್ವಿ. Happy birthday to you, happy birthday to you, happy birthday to you, happy birthday. Stop ಇವಾಗ ಫೋಟೋಸ್ ತೆಗೆಸ್ಕೊಳಕ್ಕೆ ಅಂತ ಬಂದಿದ್ದೀವಿ. ಕೇಕ್ ಎಲ್ಲ ಕಟ್ ಮಾಡಾಯ್ತು, ಇವೆಲ್ಲ ಆಗ್ಲಿಂದ ಬರ್ತಾ ಇಲ್ಲ ಗೈಸ್. ತಕೊಂಡಾಯ್ತು, ಇವಾಗ ಹೋಗ್ತಾ ಇದೀವಿ ಒಳಗಡೆ. ಬಾಯ್ ಬಾಯ್, ಆಮೇಲೆ ಸಿಗ್ತೀವಿ ಗೈಸ್. ಆಮೇಲೆ ಸಂಜೆ ಎಲ್ಗ ಹೋಗ್ಬೇಕು, ಆಮೇಲೆ ಹೇಳ್ತೀನಿ ಗೈಸ್. ಎಲ್ಲಿಗೆ ಹೋಗಲ್ಲ ಗೈಸ್, ಪಲ್ಲು ಕರ್ಕೊಂಡೋದ್ರೆ ಹೋಗ್ತೀವಿ. ಅವಳು ಕೊಡ್ಸ್ತೀವಿ ಗೈಸ್. ಅವಳು ಬರ್ಡೇ ಟ್ರೀಟ್ ಏನು ಕೊಡ್ಸಿಲ್ಲ ಪಲ್ಲು ಗೈಸ್. ನಂದು ಡಿಸೆಂಬರ್ಗೆ ಇರೋದು ಗೈಸ್. ಡಿಸೆಂಬರ್ ಬರ್ಡೇಲಿ ಕೊಡ್ಸಿಲ್ಲ ಗೈಸ್. ಡಿಸೆಂಬರ್ ಬರ್ಡೇ ಆಯ್ತಲ್ವಾ, ಕೊಡ್ಸ್ಬೇಕಲ್ವಾ ಗೈಸ್. ಇವಳು ಕೊಡ್ಸಿಲ್ಲ, ಇವ್ರ ಅಕ್ಕನೂ ಕೊಡ್ಸಿಲ್ಲ ಗೈಸ್. ಇವಳು ಕೊಡ್ಸಿಲ್ಲ, ಇವಳು ಕಳ್ಳಿ, ಇವಳು ಕೊಡ್ಸಿಲ್ಲ ಗೈಸ್. ಅದು ಬರ್ಡೇಗೆ ಇದೆಲ್ಲ ತಗೊಂಡಿದ್ದಾಳೆ ಗೈಸ್, ಏನು ಬೈಕ್ ಎಲ್ಲ ತಗೊಂಡಿದ್ದಾಳೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಗೈಸ್ ಇವಾಗ ನಾವು ನಮ್ಮ ಮಾಮೂರ್ ಮನೆಗೆ ಅಂತ ಹೋಗ್ತಾ ಇದ್ದೀವಿ. ಅವರಲ್ಲಿ ಪುರಿ ಮತ್ತು ಚಿಪ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ನಾವು ಅಂಗಡೀಲಿ ಚಿಪ್ಸ್ ಮತ್ತು ಖಾರ ಎಲ್ಲ ತೊಗೊಂಡು ನಮ್ಮ ಮಾಮೂರನ್ನೆಲ್ಲ ಮಾತಾಡ್ಸ್ಕೊಂಡು ಇವಾಗ ಮತ್ತೆ ಅಲ್ಲಿಗೆ ಹೋಗ್ತೀವಿ. ಬನ್ನಿ ಮಾಮೂರ್ ಮನೆಗೆ ಹೋಗೋಣ. ಇವಾಗ ನಾವು ನಮ್ಮ ಮಾಮೂರ್ ಮನೆಯಿಂದ ಬಂದ್ವಿ. ನೋಡಿ ಇವ್ರು ಬಜ್ಜಿಗೆ ಕುಯ್ಕೊಂಡಿದ್ದಾರೆ. ಇಲ್ಲಿ ಅದೇ ಹೇಳಿದ್ನಲ್ಲ ನಾನು, ಪುರಿ ಮತ್ತು ಚಿಪ್ಸ್ ಎಲ್ಲನೂ ಹಾಕ್ತಾಯಿದ್ದಾರೆ ಅಂತ, ಇದಕ್ಕೆ ಇದನ್ನು ಕುಯ್ಕೊಂಡಿದ್ದಾರೆ. ಇವಾಗ ನಿಸರ್ಗ ಅವರು ನಮಗೆ ಬಜ್ಜಿ ಮಾಡಿಕೊಡ್ತಾರೆ ಅಲ್ವಾ? ಹೇಳಿ ನಿಸರ್ಗ ಅವರೇ, ಚೆನ್ನಾಗಿ ಕಾಣಿಸ್ತಿದ್ದೀರಾ, ಪರವಾಗಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಇಲ್ಲ, ಸೂಪರ್, ಹೀರೋಯಿನ್ ಥರ ಕಾಣ್ತಾ ಇದ್ದೀರಾ. ಇವಾಗ ಬಜ್ಜಿ ಮಾಡೋಣ ಬನ್ನಿ ಗೈಸ್. ಇದನ್ನು ಮಾಡಿ ಆಮೇಲೆ ಇದನ್ನು ಮಾಡೋಣ ಬನ್ನಿ. ಇವಾಗ ಕುರ್ಕುರೆ ಮತ್ತು ಲೇಸ್ ಎಲ್ಲನೂ ತಂದಿದ್ದಾರೆ ಇವರು. ಇವಾಗ ಹಾಕಬೇಕು ಅದರೊಳಗಡೆ. ಇವಾಗ ಪುರಿ ಮತ್ತು ಇದೆಲ್ಲನೂ ಸೇರಿಸ್ಬಿಟ್ಟು ಹಾಕ್ತೀವಿ. ಗೈಸ್ ಇವಾಗ ನಮ್ಮ ಅಕ್ಕ ಬಜ್ಜಿ ಬಿಡ್ತಾ ಇದ್ದಾರೆ ನೋಡಿ. ಎಡಿಟ್ ಮಾಡ್ತೀನಿ ತಡೀರಿ, ನಿಮಗೆ ಗೊತ್ತಿಲ್ಲದೆ. ಇವಾಗ ಬೋಟಿ ಬೇಯಿಸ್ತೀವಿ ಗಾಯ್ಸ್. ಇವರೆಲ್ಲ ಡಿಸ್ಕೋ ಡ್ಯಾನ್ಸ್ ಆಡ್ತಾ ಇದ್ದಾರೆ ಆಗ್ಲಿಂದ. ಟೇಸ್ಟ್ ನೋಡ್ತೀವಿ ಚೆನ್ನಾಗಿದೆಯಾ ಅಂತ. ಅದನ್ನು ಮನೇಲಿ ಮಾಡಿರಲ್ಲ, ಟೇಸ್ಟ್ ನೋಡೋಕ್ಕೆ ಅಂಗಡಿಲಿ ತಾನೇ ತಂದಿರೋದು. ಹೌದಾ, ಗೊತ್ತಿರಲಿಲ್ಲ ನನ್ನವರೇ, ನಮಗೆ ಇವಾಗ ಗೊತ್ತಾಯ್ತು. ಹಂಗೆ ನಾವು ಇಷ್ಟಪಟ್ಟು ತಿನ್ಬೇಕು.
ಕಸಿನ್ಸ್ ಎಲ್ಲ ಸೇರ್ಕೊಂಡು ಕಿಟ್ಟಿ ಪಾರ್ಟಿ ಮಾಡ್ತಾ ಇದ್ದೀವಿ. ಒಂದು ಮಿಸ್ ಆಗಿದೆ guys. ಅದು ಯಾರು ಗೈಸ್ ನೋಡಿ ಮಾಡ್ತಾ ಇದ್ದಾರೆ ಇವಾಗ. 10 ರೂಪಾಯಿ ಚಲ್ರಿ. 10 ರೂಪಾಯಿಗೊಂದು ನೋಡಿ ಅದು ಚಗ್ಗುಲೆಲ್ಲ ಬೇರೆನೋ ಅಂತಾರೆ, ನೇಮ್ ಗೊತ್ತಿಲ್ಲ. ಗೊತ್ತಿಲ್ಲ ಗೈಸ್ ನಮಗೆ. ಅದು ಏನೇನೋ ಹಾಕ್ಬಿಟ್ಟು ಮಾಡ್ತೀವಿ, ಏನೇನೋ ಹಾಕಿ ಮಾಡ್ತಿದ್ದೀವಿ. ನಾಳೆ ಚೆನ್ನಾಗಿದ್ರೆ ಲಾಗ್ ಮಾಡ್ತೀವಿ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ನಾನು ಬದುಕ್ಬೇಕಪ್ಪ, ನನಗೆ ಬದುಕಕ್ಕೆ ಆಸೆ ಇದೆ. ವೈಟ್ ಮಾಡ್ತಿರ್ತಾನೆ, ದಯವಿಟ್ಟು ಬದುಕ್ತೀನಿ. ನೋಡ್ತೀನಿ ಟೀ ಎಲ್ಲ ಒತ್ತೋಯ್ತೈತೆ. ನೋಡಿ ಹಾಕ್ಬೇಕಾ? ನೋಡಿ ಹೆಂಗ್ ಮಾಡಕೊಡ. ಇವಳೆ ಮಾಡಿರೋದು ನೋಡಿ, ಎಲ್ಲ ಒತ್ತೋಯ್ತೈತೆ. ಇವಳೆ ಮಾಡಿರೋದು ಇಟ್ಬಿಟ್ಟು ಪಾತ್ರೆ ತೊಳಿತಾವಳೆ ಗೈಸ್, ಪಾತ್ರೆ ತೊಳಿತಾವಳೆ. ನೋಡಿ ಫೈನಲ್ ಎಲ್ಲ ರೆಡಿ ಆಯಿತು. ಇವಾಗ ನಮ್ಮ ಅಕ್ಕ ಟೀ ಮಾಡ್ತಾ ಇದ್ದಾಳೆ. ಅಲ್ಲಿ ಮಾಡ್ತಿದ್ದಾಳೆ, ಇಲ್ಲಿ ಮಾಡ್ತಿಲ್ಲ. ಅಲ್ಲಿ ಮಾಡ್ತಾ ಇದ್ದಾಳೆ, ಇಲ್ಲಿ ಮಾಡ್ತೀವಿ. ನನಗೂ ಗೊತ್ತು ಇಲ್ಲಿ ಮಾಡ್ತಾ ಇಲ್ಲ ಅಂತ. ಇವಾಗ ನೋಡಿ ಇವಳು ಆಗ್ಲಿಂದ ಜೋಶಲ್ಲಿ ಇಲ್ಲೂ ತಿನ್ನಬೇಕು ಅಂತ ಇವಾಗ ಹೋಗಿ ಮಲ್ಕೊಂಡವಳೆ. ಇವಾಗ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ, ಹೇಳೋಣ ಬನ್ನಿ. ಹೆಂಗಿದೆ ಹೇಳಿ ಸುಪ್ರೀತ್ ಅವರೇ ಟೇಸ್ಟ್? ನಾವೇ ಮಾಡಿರೋದಲ್ವಾ, ಚೆನ್ನಾಗಿರುತ್ತೆ. ಅದೇ ತಿನ್ಬಿಟ್ಟು ಹೇಳ್ತೀನಿ ತಡೀರಿ ಗೈಸ್, ನೋಡೋಣ ಹೆಂಗೆ ಮಾಡಿದ್ದಾರೆ. ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ ನೋಡಿ ಹೆಂಗೆ ಆಡ್ತಿದ್ದಾಳೆ. ಬಾ ತಿನ್ಬಾ. ಯಾಕೆ ನೋಡಿ ಫೈನಲಿ ಎಲ್ಲ ರೆಡಿ ಆಯಿತು. ಈ ಚಳಿಗೂ ಇದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಎಲ್ಲ ತಿಂದಾಯ್ತು. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ನಮ್ಮ ಅತ್ತಿಗೆ ಮನೆಗೆ ಹೋಗ್ಬೇಕು ಇವತ್ತು, ಪಾಪು ನೋಡ್ಕೊಂಬರಕ್ಕೆ. ನಮ್ಮ ಅತ್ತಿಗೆ ಪಾಪು ಆಗಿದೆ, ಯಾವ ಪಾಪು ಅಂತ ಅಲ್ಲಿಗೆ ಹೋಗ್ಬಿಟ್ಟು ಹೇಳ್ತೀನಿ, ಬನ್ನಿ ಹೋಗೋಣ. ಅಣ್ಣ ಬಂದ ಗಾಯ್ಸ್, ನೋಡಿ ಗಾಯ್ಸ್ ನಮ್ಮ ಅಣ್ಣನ. ಬೇಸವಾಗಲೇ ಮನೆಗೆ ಬಂದ್ವಿ. ಮಳೆ ಬರ್ತಾಯಿತ್ತು, ಹಾಗಾಗಿ ಹೋಗೋದ ಬೇಡವಾ ಅಂತ ಡೌಟಲ್ಲಿ ಕೂತಿದ್ವಿ. ಮಳೆ ಕಮ್ಮಿ ಆಯಿತು, ಹಾಗಾಗಿ ರೆಡಿ ಆಗ್ತಾಯಿದ್ವಿ ಇವಾಗ ಹೋಗೋಕ್ಕೆ ಅಂತ ನಮ್ಮ ಅತ್ತಿಗೆ ಮನೆಗೆ. ಗೈಸ್ ಇವಾಗ ಎಲ್ಲ ರೆಡಿ ಆಗಿದ್ದೀವಿ ನಮ್ಮ ಅತ್ತಿಗೆ ಮನೆಗೆ ಹೋಗೋಕ್ಕೆ ಅಂತ. ನೋಡಿ ನಮ್ಮ ಅಕ್ಕ ಅಲ್ಲಿ ರೆಡಿ ಆಗ್ತಾ ಇದ್ದಾಳೆ, ತಲೆ ಬಾಚ್ಕೋತಾ ಇದ್ದಾಳೆ. ನಮ್ಮ ಅಮ್ಮ ಅಲ್ಲಿ ಒಳಗಡೆಯಿಂದ ಸೊಸೆಗೆ ಎಲ್ಲನೂ ತೊಗೊಂಬರ್ತಾ ಇದ್ದಾರೆ, ಏನೇನು ತಿನ್ನಬೇಕು ಎಲ್ಲನೂ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಕೀ ಹಾಕ್ಕೊಳಮ್ಮ. ಗೈಸ್ ಇಲ್ಲಿ ನಮ್ಮ ಅಮ್ಮ ನಮ್ಮ ಅತ್ತಿಗೆ ಮನೆಗೆ ಏನಾದ್ರು ತೊಗೊಳಕ್ಕೆ ಅಂತ ಬೇಕ್ರಿಗೆ ಬಂದಿದ್ದಾರೆ. ಇದು ಡಾಮಿನೋಸ್ ಪಕ್ಕದಲ್ಲಿ SLJ ಬೇಕ್ರಿ ಹತ್ರ ಇದೆ. ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂತ ಅಂದರೆ ಸಾಲ್ಗಾಮೆ ಅಳಸನಹಳ್ಳಿಗೆ ಹೋಗ್ತಾ ಇದ್ದೀವಿ. ನನಗೆ 2 ಕೇಕ್ ಇಷ್ಟ ಆಯಿತು, ಹಾಗಾಗಿ ತಿನ್ನೋಕ್ಕೆ ಅಂತ ತೊಗೊಂಡ್ವಿ. ಇವಾಗ ನಮ್ಮ ಅತ್ತಿಗೆ ಮನೆಗೆ ಬಂದ್ವಿ. ನಮ್ಮ ಅಪ್ಪ ಪಾಪುನೇ ಎತ್ಕೊಂಡಿದ್ದಾರೆ. ನಮ್ಮ ಆಂಟಿಯವರು ನನಗೆ ಕುತ್ಕೊಂಡು ನಮ್ಮ ಅತ್ತಿಗೆ ಜೊತೆ ಮಾತಾಡ್ತಾ ಇದ್ದಾರೆ. ಕಣ್ಬಿಡ್ತು ಮಗ. ಇವಾಗ ನಮ್ಮ ಅತ್ತಿಗೆ ಮನೇಲಿ ಊಟ ಮಾಡ್ತಾ ಇದ್ದೀವಿ. ನಂಗೆ ಊಟ ಮಾಡೋಂಗಿರಲಿಲ್ಲ, ಯಾಕಂದರೆ ಸಂಜೆ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಲ್ಲ, ಹಾಗಾಗಿ ಊಟ ಮಾಡೋಂಗಿರಲಿಲ್ಲ. ನಮ್ಮ ಅತ್ತಿಗೆಯವರೆಲ್ಲ ಹಿಂಸೆ ಮಾಡಿಬಿಟ್ಟು ಊಟ ಮಾಡೋ ಅಂತ ಅಂದರು, ಹಾಗಾಗಿ ನಮ್ಮ ಆಂಟಿ ಜೊತೆನೇ ತಿಂತಾಯಿದ್ದೀನಿ. ಇವಾಗ ನಮ್ಮ ಅತ್ತಿಗೆ ಮನೆಯಿಂದ ಹೊರಟ್ವಿ, ಟೈಮ್ ಆಗಿತ್ತು ಅಂತ. ಪಾಪು ಮತ್ತು ನಮ್ಮ ಅತ್ತಿಗೆ ಎಲ್ಲ ಮಲ್ಕೊಂಡ್ರು, ಹಾಗಾಗಿ ನಾವು ಹೊರಟ್ವಿ, ಟೈಮ್ ಆಗಿತ್ತು ಅಂತ. ಇವಾಗ ನಮ್ಮ ಆಂಟಿಯವ್ರು ಹಂಗೆ ಹೋಗ್ತಾರೆ. ಬಾಯ್ 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 ಬಾಯ್. The next day. ಅಷ್ಟೇ ರಾತ್ರಿ ನಮ್ಮ ಅತ್ತಿಗೆ ಮನೆಯಿಂದ ಬರೋದು ಲೇಟ್ ಆಯಿತು, ಹಾಗಾಗಿ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು. ನಾವು ನಿನ್ನೆ ಸಂಜೆ ನಮ್ಮ ಅಕ್ಕನ ಬರ್ಡೇ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದುಬಿಟ್ಟು ರೆಡಿ ಆಗೋಷ್ಟರಲ್ಲಿ ನಮ್ಮಮ್ಮ ಮತ್ತು ನಮ್ಮ ಆಂಟಿ ಬಂದಿದ್ದರು. ಹಾಗಾಗಿ ರೆಡಿ ಆಗಿಬಿಟ್ಟು ಹೋದ್ವಿ ನಮ್ಮ ಅತ್ತಿಗೆ ಮನೆಗೆ. ನಮ್ಮ ಅತ್ತಿಗೆಗೆ ಯಾವತ್ತು ಪಾಪು ಆಯಿತು ಅಂತ ಅಂದರೆ ಭಾನುವಾರ ರಾಮನವಮಿ ದಿನ 6ನೇ ತಾರೀಕು ಆಗಿದೆ. ನಾನು ನಮ್ಮ ಮನೇಲಿ ಇರಲಿಲ್ಲ, ಯಾಕಂದರೆ ನಮ್ಮ ಬಿಡ್ಕೆನಹಳ್ಳಿಗೆ ನಾನು ಸೀತಾರಾಮನ ಕಲ್ಯಾಣೋತ್ಸವ ಇತ್ತು ಅಂತ ನಾನು ಮತ್ತು ನಮ್ಮ ತಂಗಿ ನಮ್ಮ ಅಜ್ಜಿಯವರೆಲ್ಲ ಹೋಗಿದ್ವಿ. ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಬಂದಿರಲಿಲ್ಲ, ಹಾಗಾಗಿ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಹೇಳಿದರು ಹಿಂಗೆ ಗಂಡು ಪಾಪು ಆಗಿದೆ ಅತ್ತಿಗೆಗೆ ಅಂತ ಹೇಳಿದರು. ಹಾಗೆ ತುಂಬ ಖುಷಿ ಆಯಿತು. ಗರ್ಲ್ ಬೇಬಿ ಆಗಿದ್ರೆ ಇನ್ನೂ ತುಂಬ ಖುಷಿ ಆಗ್ತಿತ್ತು, ಬಟ್ ಬಾಯ್ ಆಯಿತು, ಪರವಾಗಿಲ್ಲ, ಇಬ್ಬರೂ ಚೆನ್ನಾಗಿದ್ದಾರೆ. ಪಾಪು ಫೇಸ್ನ ನಾನು ತೋರಿಸಿಲ್ಲ, ಯಾಕಂದರೆ ಈಗಿನೂ ಹುಟ್ಟಿರೋದ್ರಿಂದ ದೃಷ್ಟಿಯಾಗುತ್ತೆ ಅಂತ ನಾನು ತೋರಿಸಿಲ್ಲ. 3 ತಿಂಗಳಾದಮೇಲೆ ನಾನು ನಿಮಗೆ ರಿವೀಲ್ ಮಾಡ್ತೀನಿ ಪಾಪು ಫೇಸ್ ಯಾವ ಥರ ಇದೆ, ಹೆಂಗಿದೆ ಅಂತ. ಸೇಮ್ ನಮ್ಮ ಅಣ್ಣನ ಥರನೇ ಇದೆ ನೋಡೋಕ್ಕೆ. ಇನ್ನೊಂದೇನಂತ ಅಂದರೆ ನೆನೆ ನಾವು ಊರಿಂದ ಬರಬೇಕಾದ್ರೆ, ಅಂದರೆ ನಮ್ಮ ಅಕ್ಕನ ಬರ್ಡೇ ಮುಗಿಸ್ಕೊಂಡು ಬರಬೇಕಾದ್ರೆ ಯಾರೋ ನೋಡಿ ನೆಗಾಡ್ತಾ ಇದ್ರು. ಯಾಕೆ ಅಂತ ಗೊತ್ತಾಗಿಲ್ಲ, ಬಟ್ ನಾವೇನೋ ಸುಮ್ಮನೆ ಏನೋಕ್ಕೋ ನೆಗಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದರು. ಅವ್ರು ನಮ್ಮನ್ನು ಮಾತಾಡ್ಸೋಕ್ಕೆ ಅಂತ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ವಿ. ನಾವು ಯಾರೋ ಬೇರೆಯವ್ರೇನೋ ಇರಬೇಕು ಅಂತ ನಾವು ಮುಂದೆ ಹೋಗ್ತಾ ಇದ್ವಿ. ಆಮೇಲೆ ಸ್ವಲ್ಪ ದೂರದಿಂದನೇ ನೆಗಾಡಿಸ್ಕೊಂಡು ಬರ್ತಾಯಿದ್ರು. ಆಮೇಲೆ ಯಾವುದೋ ಒಂದು ಹಂಪ್ಸ್ ಬಂತು, ಅಲ್ಲಿ ನಿಲ್ಲಿಸಿದಾಗ
ನೀವು ಯೂಟ್ಯೂಬ್ ವೀಡಿಯೋ ಮಾಡ್ತೀರಾ ಅಲ್ವಾ, ನಾನು ನೋಡಿದ್ದೀನಿ, ನಿಮ್ಮ ಸಬ್ಸ್ಕ್ರೈಬರು ಅಂತ ಅಂದರು. ಹಾಗಾಗಿ ತುಂಬಾ ಖುಷಿ ಆಯಿತು. ಅದೇ ಫಸ್ಟ್ ಟೈಮ್ ನನ್ನ ಮಾತಾಡಿಸಿದ್ದು ನನ್ನ ಸಬ್ಸ್ಕ್ರೈಬರ್ ಬಂದು ತುಂಬಾ ಖುಷಿ ಆಯಿತು. ಅವರು ಈ ವಿಡಿಯೋ ನೋಡ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್ ನಾನು ನೋಡಿ ಮಾತಾಡ್ಸಿದ್ದಕ್ಕೆ. ನೇಮ್ನ ಏನೋ ವರ್ಷಿತಾ ಸಮಥಿಂಗ್ ಏನೋ ಹೇಳಿದರು, ಬಟ್ ಕೇಳಿಸ್ಲಿಲ್ಲ. ಹಾಗಾಗಿ ನಾನು ನಿಮ್ಮನ್ನ ಜಾಸ್ತಿ ಮಾತಾಡ್ಸೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ತುಂಬಾ ಜಾಮ್ ಆಗ್ತಾಯಿತ್ತು. ಹಾಗಾಗಿ ಮಾತಾಡ್ಸೋಕ್ಕಾಗಿಲ್ಲ. ಸಾರಿ, ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಮಾತಾಡಿಸ್ತೀನಿ. ಗೈಸ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ತುಂಬ ಚೆನ್ನಾಗಿರೋ ಲಾಗ್ನ ಮಾಡ್ತಾಯಿದ್ದೀನಿ. ಅಪ್ಕಮಿಂಗ್ ಲಾಗಲ್ಲಿ ಅದು ಕೂಡ ಬರುತ್ತೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.